ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದೊಳ್ಳೆ ರುಚಿಯಾಗಿರುವಂತಹ ಮಸಾಲೆ ಸಾಂಬಾರನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಈ ಸಾಂಬಾರು ಚಿಕನ್ ಸಾಂಬಾರು ಮಟನ್ ಸಾರಿಗಿಂತನೂ ಎರಡರಷ್ಟು ರುಚಿ ಜಾಸ್ತಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ನೀವೇ ತಿಳಿಸ್ತೀರಾ. ಮುದ್ದೆ, ಅನ್ನ, ಚಪಾತಿ, ಪೂರಿ, ಇಡ್ಲಿ ಎಲ್ಲದಕ್ಕೂ ಹೊಂದುವಂಥ ಸಾಂಬಾರಿದು. ತುಂಬಾ ರುಚಿಯಾಗಿರುತ್ತೆ. ನಾವು ಮಟನ್ ಸಾಂಬಾರು ಚಿಕನ್ ಸಾಂಬಾರು ತಿಂತೀವಲ್ವ, ಅದೇ ರುಚಿ ಇದರಲ್ಲೂ ಕೂಡ ಇರುತ್ತೆ. ಅದಕ್ಕಿಂತನೂ ರುಚಿ ಜಾಸ್ತಿನೇ ಇರುತ್ತೆ ಇದರಲ್ಲಿ. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಹಾಕಿ ಈ ಸಾಂಬಾರನ್ನು ಮಾಡ್ಬೋದು. ಬಾಯಲ್ಲಿಟ್ಟರೆ ಆಹಾ ಅನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಈ ವಿಡಿಯೋದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ಕಡಲೆಕಾಳು ಬಟಾಣಿ ಕಾಳು ರಾತ್ರಿನೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ಕಡಲೆಕಾಳು ಬಟಾಣಿ ಕಾಳು ಎರಡನ್ನೂ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ನೆಂದಿದೆ. ನೀರನ್ನು ಕೂಡ ಸಪ್ರೇಟ್ ಮಾಡಿದ್ದೀನಿ. ಇದಕ್ಕೆ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು ಆಲೂಗಡ್ಡೆನ. ಈಗ ಮಸಾಲೆ ರುಬ್ಬೋಣ ಬನ್ನಿ. ಮಸಾಲೆಗೆ ಏನು ಬೇಕಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು, ಹಸಿ ತೆಂಗಿನಕಾಯಿ, ಸ್ವಲ್ಪ ಶುಂಠಿಯನ್ನು ಹಾಕ್ಕೋಬೇಕು, 2ರಿಂದ 3 ಹೆಚ್ಚಿರುವಂಥ ಈರುಳ್ಳಿ, 3ರಿಂದ 4 ಟೊಮೊಟೊ ಫುಲ್ ಹಣ್ಣಾಗಿರಬೇಕು, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನೋ ಅದೇ ಥರ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ನಾನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ಆಮೇಲೆ ಚಕ್ಕೆ, ಏಲಕ್ಕಿ, ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಗಸಗಸೆ ಇದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು. ತುಂಬ ಸಣ್ಣದಾಗಿ ನಾವು ಇದನ್ನು ಮಿಕ್ಸಿನಲ್ಲಿ ರುಬ್ಕೋಬೇಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ವ, ಈ ಥರ ರುಬ್ಕೋಬೇಕಾಗುತ್ತೆ ನಾವು ಮಸಾಲೆನ. ಬನ್ನಿ ಈ ಕಡೆ ನಾನು ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ನೋಡಿಕೊಂಡು ಆಯಿಲು ನಮಗೆ ಹಾಕ್ಕೋಬೇಕಾಗುತ್ತೆ. ಈಗ ಇದು ಆಯಿಲು ಬಿಸಿ ಆಗಬೇಕು. ಇದು ಬಿಸಿ ಆದಮೇಲೆ ನಾನು ಒಂದು ಈರುಳ್ಳಿನ ಹಾಕ್ತಿದ್ದೀನಿ ಒಗ್ಗರಣೆಗೆ. ಉದ್ದ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಲ್ವ, ಸ್ವಲ್ಪ ಹಾಕ್ಕೋಬೇಕಷ್ಟೇ, ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋಬೇಕು. ಇದೆರಡನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನ ಆಪ್ಷನ್ ಒತ್ತಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬಾ ರುಚಿ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡಿದ್ರೆ ಮನೆಯಲ್ಲಿ ನನಗೆ ತಿಳಿಸಿ. ಇಲ್ಲ ಮಾಡಿಲ್ಲ ಅಂದರೆ ನಾಳೆನೇ ಮಾಡಿ, ಇವತ್ತೇ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ ಎಣ್ಣೆಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ತೋರಿಸ್ತಾ ಇದ್ದೀನಲ್ವ, ನಾವು ಅರಿಶಿನ ಪುಡಿ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀವಲ್ವ, ಇದೆರಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಮಧ್ಯದಲ್ಲಿ ಬರುವಂಥ ಹ್ಯಾಡ್ಸನ್ನು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತಹ ಹೈಪ್ ಪಾಯಿಂಟನ್ನು ಕೂಡ ನೀವು ನನಗೆ ಕೊಡ್ಬೋದು. ಕಮೆಂಟ್ ಪಕ್ಕದಲ್ಲೇ ಇರುತ್ತೆ. ವಿಡಿಯೋ ಇಷ್ಟ ಆಯ್ತಂದರೆ ನಮಗೆ ಹೈಪ್ ಪಾಯಿಂಟನ್ನು ನೀವು ಕೊಡ್ಬೋದು, ತಪ್ಪದೇ ಕೊಡಿ. ಹಾಗೆ ನಾನು ಕಡಲೆಕಾಳು ಬಟಾಣಿ ಕಾಳು ಆಲೂಗಡ್ಡೆ ಇತ್ತಲ್ವ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಚಿಕ್ಕ ಚಿಕ್ಕದಾಗಿ ನಾನು ಹೆಚ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಹೆಚ್ಕೊಂಡು ಹಾಕ್ಕೋಬೋದು. ನಾನು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲವನ್ನು ಎಣ್ಣೆ ಹತ್ಕೊಳ್ಳೋ ರೀತಿಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸನ್ನು ಜಾಸ್ತಿನೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಲೇ ಇದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನಾನು. ಇದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಎಲ್ಲದಕ್ಕೆ ಹತ್ಕೋಬೇಕಲ್ವ ಅರಿಶಿನ ಪುಡಿ ಎಣ್ಣೆ ಎಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು. ಅದು ಎಣ್ಣೆನಲ್ಲೇ ನಾವು ಫ್ರೈ ಮಾಡೋದ್ರಿಂದ ಒಂದೊಳ್ಳೆ ರುಚಿ ಬರುತ್ತೆ ಇದು. ನೋಡಿ ಈ ಥರ ಫ್ರೈ ಮಾಡಿದ್ದೀನಿ ನಾನು, ತೋರಿಸ್ತಾ ಇದ್ದೀನಲ್ವ ಈ ರೀತಿ. ಯಾರು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಡುಗೆ ವೀಡಿಯೋಸ್ ಇದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ, ಯಾವ ಅಡುಗೆ ಬೇಕು ಅಂತ ತಿಳಿಸಿ. ನಾನು ಪ್ರಯತ್ನ ಪಡ್ತೀನಿ ತೋರಿಸೋದಕ್ಕೆ. ಹಾಗೆ ರುಬ್ಬಿರುವಂತಹ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದು ಸಾಂಬಾರನ್ನು ಸಿಕ್ಕಾಪಟ್ಟೆ ಅಂದರೆ ತುಂಬ ರುಚಿಯಾಗಿರುತ್ತೆ. ಚಪಾತಿ ಜೊತೆ ಮತ್ತು ಇಡ್ಲಿ ದೋಸೆಗಂತೂ ಇನ್ನೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ಸಖತ್ತಾಗಿರುತ್ತೆ. ಯಾವುದಕ್ಕಾದರೂ ಆಯಿತು ಇದು ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನು. ನಾವು ಚಪಾತಿ ಮಾಡಿಕೊಂಡ್ರೆ ಪಲ್ಯನೇ ಬೇಕು ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಪೂರಿ ಮತ್ತು ದೋಸೆ ಮಾಡಿಕೊಂಡ್ರೆ ಅದಕ್ಕೂ ಪಲ್ಯ ಬೇಕು, ಸಾಗು ಬೇಕು ಅನ್ನೋಂಗಿಲ್ಲ. ಈ ಥರದ್ದು ಮಾಡಿಕೊಂಡ್ರೆ ಅದು ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ವ, ನಿಮಗೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇದು ಸ್ವಲ್ಪ ನಾನು ಗಟ್ಟಿಯಾಗೆ ಮಾಡ್ಕೊಳ್ತಿದ್ದೀನಿ. ನಾನು ಮಾಡಿ ಆಗಿದ್ಮೇಲೆ ಅದು ತಣ್ಣಗಾಯ್ತಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು. ಈ ಕಡೆ ಸಾಂಬಾರು ಥರನೇ ಇರುತ್ತೆ, ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರನೂ ಅಂದರೆ ಸಾಗು ಥರನೂ ಇರುತ್ತೆ ತಣ್ಣಗಾದ್ಮೇಲೆ ಈ ಸಾಂಬಾರು. ನೋಡಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕುಕ್ಕರಿಗೆ ಹಾಕ್ಕೊಂಡು. ನೆಕ್ಸ್ಟ್ ನನಗೆ ನೀರು ಎಷ್ಟು ಬೇಕು ನೋಡಿಕೊಂಡು ನಾನು ಹಾಕ್ಕೊಳ್ತೀನಿ.
ತೋರಿಸ್ತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ. ನನಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಷ್ಟು ಹಾಕ್ಕೊಂಡ್ರೂ ನನಗೆ ತಣ್ಣಗಾದ್ಮೇಲೆ ಅದು ಗಟ್ಟಿ ಅಂತಲೇ ಅನಿಸುತ್ತೆ ಸಾಂಬಾರು. ಯಾಕಪ್ಪ ಅಂದರೆ ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತಲ್ವ. ಮುದ್ದೆಗೆ ಸ್ವಲ್ಪ ತೆಳು ಇರಬೇಕು. ನಾವು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತೀವಂದರೆ ತೆಳು ಇರುತ್ತೆ. ಇಲ್ಲ ನಾವು ಅನ್ನ ಜೊತೆ ಚಪಾತಿ ಜೊತೆ ತಿನ್ನಬೇಕಾದ್ರೆ ಸ್ವಲ್ಪ ಗಟ್ಟಿ ಆದಮೇಲೆ ತಿಂದರೆ ಸಖತ್ತಾಗಿರುತ್ತೆ ಸಾಂಬಾರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕು, ಅಳತೆಗೆ ತಕ್ಕಷ್ಟು ಇರಬೇಕು ಉಪ್ಪು. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾವು ಸಾಂಬಾರು ಪುಡಿನ ಬಳಸಿಲ್ಲ ಇಲ್ಲಿ, ಮಸಾಲೆ ಧನಿಯಾ ಪುಡಿ ಮಸಾಲೆ ಹಾಕಿ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಘಮ ಘಮ ಅಂತ ಬರ್ತಾ ಇರುತ್ತೆ ಸಾಂಬಾರಿಂದ ವಾಸನೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನು 2 ವಿಷಲು ಸಾಕು. ಕುಕ್ಕರ್ ವಿಷಲ್ ಬಂದರೆ ಸಾಕು, 2 ವಿಷಲು, ಜಾಸ್ತಿ ಬೇಡ. ಯಾಕಪ್ಪ ಅಂದರೆ ಹಸಿ ಬಟಾಣಿ ಅವೆಲ್ಲ ನಾವು ನೀರಲ್ಲಿ ನೆನೆಸಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಈಗ ನೋಡಿ ಹಾಗಿದೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕುಕ್ಕರ್ ಮುಚ್ಚಳ ತೆಗೆದಿದ ತಕ್ಷಣ ಗಮ್ಮಂತ ಮೂಗಿಗೆ ಆ ಸ್ಮೆಲ್ ಬರುತ್ತೆ. ನಾವು ಚಿಕನ್ ಸಾಂಬಾರು ಮಾಡಿದಾಗ ಸ್ಮೆಲ್ ಬರುತ್ತಲ್ಲ ಮಟನ್ ಸಾಂಬಾರಿಂದ, ಆ ರೀತಿಲಿ ಸ್ಮೆಲ್ ಬರುತ್ತೆ. ಸುಮಾರು ಮನೆಗಳಲ್ಲಿ ಈ ಥರ ಮಾಡ್ಕೊಂಡು ತಿಂತಾರೆ. ನಮ್ಮ ಕಡೆ ಈ ಥರ ಮಾಡ್ತೀವಿ ನಾವು. ಯಾರ ಕಡೆ ಈ ಥರ ಮಾಡಲ್ಲ, ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ದಿನ ತರಕಾರಿ, ಹಸಿ ತರಕಾರಿಗಳು ತಿಂದು ತಿಂದು ಬೇಜಾರಾದಾಗ ಈ ಥರ ಬಾಯಿ ಕೆಟ್ಟಾಗ ಮಾಡ್ಕೊಂಡು ತಿನ್ನಿ. ತುಂಬಾ ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ. ಚಿಕನ್ನು ಮಟನ್ ಇಲ್ಲಾಂದ್ರೂ ಪರವಾಗಿಲ್ಲ, ಈ ಥರ ನಾವು ಮಾಡ್ಕೊಂಡು ತಿಂತಾಯಿದ್ರೆ ಅದು ಯಾವುದು ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತಲೂ ಕೂಡ ನಾನು ಹೇಳ್ತೀನಿ. ಈ ವಿಡಿಯೋನ ಕೊನೆಯ ತನಕ ಯಾರೆಲ್ಲ ನೋಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ನಾನು ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.